ಟಾಪ್ಸು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಇವತ್ತು ಅಜ್ಜಿ ಊರಿಗೆ ಹೋಗ್ಬೇಕು ಸಂಜೆ ಅಂದ್ಬಿಟ್ಟು ಬಟ್ಟೆ ತಗೊಬರಕ್ಕೆ ಬಂದು ತಗೊಂಡಾಯ್ತು. ಬಿಲ್ಲು ಹಾಕ್ಸಾಯ್ತು. ಮಾಮೂಲಿ ನಮ್ಮ ರೆಗ್ಯುಲರ್ ಫ್ರೆಂಡ್ ಅಂಗಡಿ. ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಬಟ್ಟೆ ಅಂತ. ನಡಮ್ಮ. ಒಂದು ಈ ಡ್ರೆಸ್ಸು ತಗೊಂಡಿದ್ದು ಅಲ್ಲಿ ನನಗೆಲ್ಲರೂ ಅದೇನು ಅಂದಂಗೆ ಊರಿಗೆ ಕರ್ಕೊಂಡು ನಾವೆಲ್ಲರೂ ಅಜ್ಜಿ ಮನೆಗೆ ಹೋಯ್ತಿರೋದ್ರೆ ಹೊಸ ಬಟ್ಟೆ ತಗೊಂಡೆ ಹಾಕೊಂಡು ಹೋಗ್ಬೇಕು. ಏನೇ ಫಂಕ್ಷನ್ ಆದರೂ ಒಂದು ಹೊಸ ಬಟ್ಟೆ ತಗೋಬೇಕಾದ್ದು. ಅದೇನು ಅಂತಲ್ಲ, ತಲೆ ಮೇಲೆ ತಲೆ ಬೀಳಿ ಏನಾರು ಆಗಲಿ ಹೊಸ ಬಟ್ಟೆ ತಗೊಳ್ಳೋದು ಮಾತ್ರ ಹುಚ್ಚು ಮಾತ್ರ ಕಡಿಮೆ ಆಗಲ್ಲ. ಎಷ್ಟಾದರೂ ಬಟ್ಟೆ ಕಡಿಮೆ ಮಾಡಬೇಕು, ತಗೋಬಾರ್ದು ಅನ್ಕೋತೀನಿ. ಬಟ್ ಬಟ್ಟೆಗಳದ್ದು ಸ್ವಲ್ಪ ಕ್ರೇಜ್ ಜಾಸ್ತಿ ನನಗೆ. ಮತ್ತು ಇದೊಂದು ಎಲಿಫೆಂಟ್ ಇದು ಎಂಬ್ರಾಯ್ಡಿಂಗ್ ವರ್ಕು ಸಖತ್ತಾಗೈತೆ ಡಿಸೈನು. ಆ ಡ್ರೆಸ್ ಅಂಗಡಿ ಓನರ್ ಬ್ರದರ್ ಅವರೇ ಸೆಲೆಕ್ಟ್ ಮಾಡಿದ್ರು. ಅದನ್ನು ಫಸ್ಟ್ ಹೋದ ತಕ್ಷಣ ಆ ಡ್ರೆಸ್ ಅವ್ರು ಎತ್ಕೊಟ್ಬಿಟ್ಟ ತಕ್ಷಣ ನೆಕ್ಸ್ಟ್ ನಾನು ಹುಡುಕ್ಲೇ ಇಲ್ಲ. ಮತ್ತು ಇದೊಂದು ನೆಕ್ಸ್ಟ್ ಸೆಲೆಕ್ಷನು. ಅರ್ಜೆಂಟ್ಗೆ 2 ತಗೊಬಂದು, ಇವತ್ತು ನಾಳೆ ಒಂದು ಹಿಂಗಿಡಿ ಕರೆಕ್ಟಾಗಿ ಫೋನು ಅರ್ಜೆಂಟ್ಗೆ 2 ತಗೊಬಂದು. ಹೆಂಗೈತೆ ನೋಡಿ. ಓಕೆನಾ, ಸೂಪರ್ ಆಯಿತಾ? ಅದೇನೂ ಗೊತ್ತಿಲ್ಲ ವಯಸ್ಸು. ಬಟ್ಟೆ 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 ಹುಚ್ಚು ನನಗೆ ಸ್ವಲ್ಪ ಕ್ರೇಜಿಂಗ್ ಜಾಸ್ತಿ, ಅದಕ್ಕೆ ತಗೊಬಿಡೋದು. ನೆನ್ನೆ ಹಬ್ಬಕ್ಕೆ ತಗೊಳ್ಳಿಲ್ಲ, ಸೀರೆ ಹಾಕೊಂಡಿದ್ದೆ ಅಂತ ಇವತ್ತು ತಗೊಂಡೆ ಅಷ್ಟೇ, ಸಿಂಪಲ್. ಮತ್ತು ಮನೇಲಿ ಅಮ್ಮ ಅಪ್ಪ ಮತ್ತು ನಮ್ಮ ಅಕ್ಕನ ಮಗಳು 3 ಜನನೂ ನಮ್ಮ ತಂಗಿ ಊರಿಗೆ ಹೋದ್ರು. ಅಲ್ಲಿ ಇವತ್ತು ಫಂಕ್ಷನು, ಏನೋ ಮೆರವಣಿಗೆ ಅಂತೆ. ನೆನ್ನೆನೇ ಲತ್ತ ಅವ್ರ ಹಸ್ಬೆಂಡ್ ಇಬ್ಬರು ಊರಿಗೆ ಹೋದ್ರು. ಹೀಗೆ ಉಳಿದಿರೋದು ಮನೇಲಿ ನಾನು, ನಮ್ಮ ಅಕ್ಕ, ನನ್ನ ಮಗಳು, ನಮ್ಮ ಅಕ್ಕನ ಮಗನು 4 ಜನ ಇದ್ದೀವಿ. ನಾವು ಸಂಜೆ 4 ಗಂಟೆಗೆ ಹೋಗ್ತೀವಿ. ಇವತ್ತು ಹೋಗಿ ಅಜ್ಜಿ ಊರಲ್ಲಿ ಅಲ್ಲೇ ಸ್ಟೇ ಆಗಿ ಮತ್ತು ನಾಳೆ ಅಲ್ಲಿ ಕೊಂಡ ಯಾವುದೇ ದೇವಸ್ಥಾನದ್ದು ಅದನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಊರಿಗೆ ಹೋಗ್ತೀವಿ. ಈ ಸದ್ಯಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ಮತ್ತು ನೆಕ್ಸ್ಟ್ ಕಂಟ್ರಿ ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್. ನಮಗೆ ಅಲ್ಲಿ ಬಸ್ ಮಿಸ್ ಆಯಿತು ಜಸ್ಟು. ಮತ್ತು ಆಟೋ ಸಿಕ್ತು. ಆಟೋದಲ್ಲಿ ಬಂದು ನಿಂತ್ಕೊಳ್ಳೆಲ್ಲ ವೆಯ್ಟ್ ಮಾಡಲಿಲ್ಲ. ನಮ್ಮೂರಿಂದ ಇಲ್ಲಿ ಒಂದು 5-6 ಕಿಲೋಮೀಟ್ರ್ ದೂರದಲ್ಲೇ ಅಜ್ಜಿ ಮನೆ ಇರೋದು. ಫುಲ್ ಸುತ್ತ ಸರೌಂಡಿಂಗ್ ಎಲ್ಲ ಕಾಡು. ಆನೆಗಳಂತೂ ಸಮ್ಟೈಮ್ಸ್ ರೋಡಲ್ಲೆಲ್ಲ ಬರ್ತಿರುತ್ತೆ. ಸೇಫ್ಟಿಯಾಗಿ ಹೋಗಬೇಕು. ಯಾವಾಗಲೂ ಆನೆ ಅಂತೂ ಓಡಾಡ್ತಿರ್ತವೆ. ಬಸ್ ಜಸ್ಟ್ ಮಿಸ್ ಮಾಡ್ಕೊಂಡು ಆಟೋದಲ್ಲಿ ಹೋಗ್ತಾರೆ. ಇಲ್ಲೇ ಸೌದದ ಗಾಡಿ ಎಲ್ಲ ರೆಡಿ ಆಗವೆ. ಬಾ ನಡಿ ಮಗಳ, ಸೈಡ್ ಮೆತ್ತೆ ನಡ್ರಿ. ಎಲ್ಲಿಗೇನಿ? ನಮ್ಮ ಅಜ್ಜಿ ಊರು. ಎಲ್ಲ ಹೋಳಿ ಆಡ್ತಾವ್ರ ಇಲ್ಲಿ. ಅಯ್ಯೋ ಶಿವ, ನಿಂಗೆ ಸ್ವಲ್ಪ ಹೋಳಿ ಮೆತ್ಬೇಕಾಯ್ತು ಕಣ್ಸಿಮ್ಮ. ಯಾವ ಬಾಟ ಆಡಿದ್ರೆ ಹೋಳಿ ಹಬ್ಬನ ಅದು ಪಾವು ಆಟ ಆಡೋದಲ್ಲ, ಅದು ಅಳ್ತ ಮಾಡೋದು. ಎಲ್ಲೆಲ್ಲೂ ಗ್ರೀನ್ ಗೋಡೆಗಳಲ್ಲಿ ಅವನ್ ಸಂದಿಗೆ ಯಾಕ ಓಡೋದಿಲ್ವಾ? ಅಜ್ಜಿ ಮನೆ ಇದೇ ನಮ್ಮ ಅರಮನೆ. ಇದು ದೇವ್ರ ಮನೆ. ಮತ್ತು ಇಷ್ಟು ಹಾಲು, ಅದು ಅಡುಗೆ ಮನೆ. ಹೀಗೆ ಹೋದರೆ ಈಚೆಗೆ ಹೋದರೆ ಇದು ಬೇರೆಯವ್ರದ್ದು. ಅದು ಆಲ್ಟ್ರೇಷನ್ ಮಾಡೋಕ್ಕೆ ಕಿತ್ತಾಕ್ಬಿಟ್ಟವ್ರೆ ಇದನ್ನ. ಹಿಂಗೆ ಬಂದರೆ ಇದು ರೂಮು, ಆ ಕಡೆಯಿಂದ ಎಂಟ್ರೆನ್ಸು. ಇದು ವಾಶ್ರೂಮ್. ನಮ್ಮ ಮಾವ ನೀರು ಮನೆಗೆ ಎತ್ಕೊ ವೀಡಿಯೋ ಮಾಡ್ತಾಳ ನಾನು. ಇದು ರೂಮ್. ಯಾಕ ನೀರು ಮನೆಗೆ ಎತ್ಕೊಯ್ತಾಳ ಫೋನ ಅಂದ, ನಂಗೆ ಕೇಳಿಸ್ತು. ನಮ್ಮ ಮಾವ ನನ್ನ ರೇಗಿಸ್ತದೆ, ನೀರು ಮನೆಗೆ ಎತ್ಕೊಯ್ತಾಳ ಫೋನ ತೋರ್ಸಕ್ಕ ಇವ ಅಂದ್ಬಿಟ್ಟು. ಏನೋ ಪಲ್ಟಿ ಲಾಗಗಳು ನಿಮ್ದು. ಏನಮ್ಮ ಯಾವ ಥರ ಮಾಡ್ಬೇಡ, ಕಾಲ್ಗೆ ಸಿಗಕಣ್ಣದು. ನಮ್ಮ ಅಜ್ಜಿ ಬೋಂಡ ಮಾಡ್ತಾ ಇದೆ, ಬೋಂಡ ಟೀ. ಯಪ್ಪಪ್ಪ ದೇವ್ರೆ, ಅಯ್ಯಪ್ಪ ಶಿವ. ಇವಾಗ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲ ಇವಾಗ ಜಾಯ್ನ್ ಆಗ್ತಾರೆ. ಇಲ್ಲಿ ಪಕ್ಕದೂರು ನಮ್ಮ ತಂಗಿಯವರು
ಇಲ್ಲೇ ಪಕ್ಕ ಎಷ್ಟು 1 ಕಿಲೋಮೀಟರ್ ಅಷ್ಟು ನಮ್ಮ ಲತಾ ಅವ್ರ ಹಸ್ಬೆಂಡ್ ಮನೆ, ಅರ್ಧ ಕಿಲೋಮೀಟರ್ ವಾಕೇಬಲ್ ಡಿಸ್ಟೆನ್ಸು. ಅವ್ರು ಇವಾಗ ಬರ್ತಾರೆ ಈಗ. ಯಾಕೆ ಮಗಳ ಈ ಶಂಕರ್ ಮಾವದ ಹೋಗಲಿ, ಶಂಕರ್ ಮಾವದ ಟಿವಿ ನೋಡಿ ಹೋಗಲಿ. ಈಚೆ ರೂಮ್ಲಿ ಕಡ ಇಲ್ಲೊಂದು ಅರ್ಧ ಗಂಟೆ ನಮ್ಮ ಅಮ್ಮನೂ ಮತ್ತೆ ನಮ್ಮ ಆಶಾ ಮಗಳು, ನಮ್ಮ ಅಕ್ಕನ ಮಗಳು ಇಬ್ಬರು ಬರ್ತಾರೆ ಈಗ. ಎಲ್ಲಿಗೆ ಹೋಗಿದ್ದೆ ಈಗ? ಅವಳು ಕರ್ಕ ಆಟ ಆಡೋ, ಒಬ್ಬೊಬ್ಬಳ ಬಿಟ್ಬಿಟ್ಟು ಓಡಾಡ್ಬೇಡ. ನಮ್ಮ ದೊಡ್ಡವನು ನಮ್ಮ ಮಾವನ ಮಗಳು ಇಬ್ರು ನೋಡಿದಿರಲ್ವ ಅಣ್ಣ? ನೋಡಿದಾರೆ ನಿನ್ನ ಬಾಯಲ್ಲಿ ತೋರಿಸ್ತೀನಿ ಅನ್ಸತಿ. ನಮ್ಮ ಅಮ್ಮನ ನಮ್ಮ ಮಮ್ಮಿ ತಮ್ಮನ ಮಗಳು ಇವಳು. ಅವಳುವೆ ಮತ್ತೆ ನಮ್ಮ ದೊಡ್ಡಮ್ಮ ನಮ್ಮ ಮಮ್ಮಿ ಅವ್ರ ಅಕ್ಕ ಇಬ್ರು ಬಂದೈತೆ. ಆಲ್ರೆಡಿ ಬಸ್ಲು ಬಂದ್ರು. ನಮ್ಗೆ ಜಸ್ಟ್ ಬಸ್ ಮಿಸ್ ಆಗೋದಕ್ಕೆ ಆಟೋದಲ್ಲಿ ಬಂದ್ವಿ ಈಗ. ನಮ್ದೆಲ್ಲ ಕಣೆ ಎದುರುಗಡೆ ಮನೆಯವ್ರ ಅಲ್ಗ ಓಪನ್ ಮೇಲೆಲ್ಲ ನಿನ್ನ ಐಟಿನ ಇಲ್ಲ ಬಿಡು, ನಂಗೆ ಇಡ್ಸಲ್ಲ. ಆಟ್ಲೆ ಮ್ಯಾಕ ಏನೇನು ಹಾಕಾಗಿಲ್ಲ, ಇವ ಹಂಗೆ ಎತ್ಬಿಡ್ಬೋದು. ಸಾನಿಕ ಯಾನಮ್ಮ ಬಿಸಿ ಬಿಸಿ ಬೋಂಡ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾರೆ. ಬುಲ್ಬುಲ್ ಹಾಯ್, ಈ ಕಡೆ ನೋಡಿ ಡಾರ್ಲಿಂಗ್. ವೆರಿ ಗುಡ್. ಹಾಯ್ ಗೈಸ್, ಟೀ ಕುಡ್ಕೊಂಡು ಜಸ್ಟ್ ಅಜ್ಜಿ ಬೋಂಡ ಮಾಡಿದ್ದು ತಿನ್ಕೊಂಡು ಕೂತಿದ್ವಿ. ತರಕಾರಿ ಮತ್ತು ಸಾಂಬಾರು ಎಲ್ಲ ಬೇಗ ಬೇಗ ಅಡುಗೆ ಮಾಡಿ ಮತ್ತು ಅಮ್ಮ ಇನ್ನೂ ಬಂದಿಲ್ಲ. ಮತ್ತು ನಾವು ಕಟ್ಟಿಂಗ್ ಮಾಡ್ತಾ ಇದ್ವಿ. ನಮ್ಮ ಮಾವನ ಮಗಳು ಏನು ಅಂತವಳೆ, ಅಪರೂಪಕ್ಕೆ ನಮ್ಮ ಅಕ್ಕ ಕೆಲಸ ಮಾಡ್ತಾವಳೆ. ಅವ್ಳ ಮಗಳು ಕುತ್ಕೊಂಡು ಹೆಲ್ಪ್ ಮಾಡ್ತಾವಳೆ. ಹೆಲ್ಪ್ ಮಾಡ್ತಾಳೆ ಮಾಡಕ್ಕೆ ಮಾಡೋದಿವ. ಅವಾಗನೇ ನನ್ನ ಗಂಡ ನನಗೇನು ಪಾಸ್ ಮಾಡಿದ್ನ ಕೂಡ ಆನ್ ಮಾಡಿ. ಗಲಾಟೆ ಮಾಡ್ಕೊಂಡು ಕೈ ಮುಗಿಬೇಕು. ಫುಲ್ ಮಾಡೋಣ, ಫಾಸ್ಟ್ ವಿಡಿಯೋ ಮಾಡಿ ಓಡಿಸ್ಕೊತೀನಿ. ಅದ ಹೋಳಿ ಆಡೋ ನೋಡಲೆಲ್ಲ ಹೋಳಿ ಆಡ್ಕೊಂಡು ಬಟ್ಟೆ ಮಕ್ಕಂದೆಲ್ಲ ಹೋಳಿ ಹಾಕೊಂಡವ್ರೆಲ್ಲ ಜನಗಳು. ಹೋಳಿ ಹಬ್ಬಾಡ್ಬಿಟ್ಟು ಹಂಗೆ ಹೋಯ್ತಾರೆ ಕಡೆ. ಮಂಡ್ಯ ಸ್ವಾಮಿ ಎಲ್ಲ ಇವತ್ತು ಹೋಳಿ ಹಬ್ಬ ಆಡೋರೆ. ಎಷ್ಟು ಐತೆ ಲೆಕ್ಕ ಲಾಸ್ಟ್ ಕೌಂಟ್ ಮಾಡಿ. ಟ್ರ್ಯಾಕ್ಟರ್ ಇಲ್ಲ ಐತೆ. ಅಯ್ಯಯ್ಯೋ ಪಾಪ ನೀರು ಸಿರಿತಲ್ಲ ಯಾವ್ದು ಗಂಡಿಗೆ ವಿಡಿಯೋ ಮಾಡ್ತೀನಿ ಅದು. ಹೋಳಿ ಹಬ್ಬ ಆಡ್ಬಿಟ್ಟು ನೀರು ಸಿರ್ಕತ್ತಾರೆ ಚೆಲಗಲ್ಲ ತೆಗೆದು ಇವ್ರಿಗೇನು ಭರವಸೆ ಹೋದ ಕಾಡು ಪಕ್ಕದಲ್ಲೇ ಅದು ತಗೋಬತ್ತಾರೆ. ಬೆಟ್ಟ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಅಜ್ಜಿ ಮನೆ ಪಕ್ಕದಲ್ಲೇ ಕಾಡು. ನಡ್ಕೊಂಡೆ ಇಲ್ಲಿ ಸಲ ಇಲ್ಲಿ ಸೌದೆಗಳು ಇದ್ದಾವೆ. ಹಬ್ಬ ಸೆಲೆಬ್ರೇಷನ್ ಎರಡು ನೀಟಾಗಿ ಮಾಡ್ತಾರೆ. ಮದರ್ ಹೋಮ್ನಲ್ಲಿ ಇದ್ದೀರಾ? ಹೌದೌದು, ಅಮ್ಮನ ಮನೆ, ಅಮ್ಮ ಅವರ ತಾಯಿ ಮನೆ. ಗ್ರ್ಯಾಂಡ್ ಮದರ್ ಹೋಮ್ ನಾ ಫ್ರೆಂಡ್. ಗ್ರ್ಯಾಂಡ್ ಮದರ್ ಅಲ್ಲ, ಗ್ರ್ಯಾಂಡ್ ಮದರ್ ಅಂದರೆ ದೊಡ್ಡಮ್ಮ. ಇದು ಅಜ್ಜಿ ಮನೆ. ಲೈಟ್ ನಮ್ಮ ಅಮ್ಮನ ತಾಯಿ ಮನೆ. ಒಬ್ಬಟ್ಟಿಗೆ ಕಡಲೆಬೇಳೆ ಕಾಯಿ ಏಲಕ್ಕಿ ಹಾಕ ಚೆಚ್ತಾವನು. ಒಬ್ಬಿಟ್ಟು ಆಡ್ಸೋ ಕೆಲಸ ಕೊಟ್ಟಿದ್ರು. ಒಬ್ಬಿಟ್ಟು ಆಡಿಸಿ ಮುಗ್ದಾಯಿತು.
ಕಡೆ ಬರೀ ಬೆಳಕೆ ಕಾಣಲ್ಲ ಹೋಗಿ ಅಂತಂದ ನಿನ್ನ ನೀನ್ ಯಾಕೆ ಅವಳು ನೋಡ್ಕೊಂಡು ನಗ್ತೀಯ ನಂದು ಒಣ ಮಾಡತ್ತಾರೆ ಮ್ಯಾಜಿಕ್ ನಿಂಗೂ ಗೊತ್ತು ಮಾಡ್ಕೊಂಡ್ ಅದನ್ನ ಎಲ್ಲ ಊಟ ಮಾಡ್ಕೊಂಡು ಹರಟೆ ಹೊಡಿತಾ ಕೂತಿ ಎಷ್ಟು ತಂಪಾಗೈತೆ ಅಂತಂದ್ರೆ ಮಾತ್ರ ಈ ಥರ ಸ್ಟೆಪ್ಸ್ ಇರದೆ ಒಂಥರ ಚಂದ ಹಳೆ ಕಾಲದ ಮನೆಗಳಲ್ಲಿ ಹೊರಗಡೆ ಅಂತ ಎಂಟ್ರೆನ್ಸ್ ಏನಮ್ಮ ಮಾಡ್ಕಂದ ಎಲ್ಲ ಒಂದು ರೌಂಡ್ ಊಟ ಮಾಡ್ಕೊಂಡು ನಾನಂತೂ ಅಲ್ಲ ಒಂದ್ಬಿಟ್ಟು ಸ್ವೀಟ್ ಗಿಟ್ ಏನೂ ತಿಂದಿಲ್ಲ ಜಸ್ಟ್ ನಾನಂತೂ ಸ್ವೀಟ್ ಗಿಟ್ ಏನೂ ತಿಲ್ಲ ಒಬ್ಬಿಟ್ಟು ಪಾಯಸ ಎಲ್ಲ ಕಟ್ ಮಾಡಿಬಿಟ್ಟು ಜಸ್ಟ್ ಹುಳಿ ಪಲ್ಯ ಅನ್ನ ಸಾಂಬಾರು ಅಷ್ಟೇ ತಿಂದಿತ್ತು ಮತ್ತು ಯಾರು ನಾಳವರು ಇವಾಗ ತಾನೇ ಟ್ಯಾಬ್ಲೆಟ್ ತಗೊಂಡು ಅಲ್ಲೋ ಟ್ಯಾಬ್ಲೆಟು ಸ್ವಲ್ಪ ಲವಂಗದೆಣ್ಣೆ ಹಾಕೊಂಡು ರೆಸ್ಟ್ ಮಾಡಿದೆ ಆರಾಮಾಗಿ ಹೊರಗಡೆ ಜಗ್ಲಿ ಕಟ್ಟೆ ಈ ಥರ ಸ್ಟೆಪ್ಸ್ ಇದ್ರೆ ಚಂದ ಅಂತರ ಇದು ಹೊರಗಡೆ ಇದು ಸಣ್ಣ ರೋಡು ಅದು ಮೇನ್ ರೋಡು ಅದು ರೂಮು ಹೊರಗಡೆ ಪಡ್ಸಲ್ಲ ಎಷ್ಟು ಬೆಚ್ಚಗೈತೆ ನೆಲ ಅಂತಂದ್ರೆ ಆರಾಮಾಗಿ ಇಲ್ಲೇ ನಿದ್ದೆ ಮಾಡ್ಬೋದು ನಾವು ಮಲಗ್ಬಿಟ್ಟಲ್ಲ ಚಾಪೇಸ್ಬಿಟ್ಟಂಗೆ ಬಟ್ ರೋಡ್ ಇಲ್ಲಿ ತಣ್ಣಗೈತೆ ಊಟ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತೀವಿ ನೀನಿಲ್ಲ ಊಟ ಮಾಡಿ ಮಲ್ಗೋದಷ್ಟೇ ಮತ್ತೆ ದೇವಸ್ಥಾನ ಹತ್ರ ಸಿಗ್ತೀನಿ ಕೊಂಡಾಗುತ್ತಲ್ಲ ಅಲ್ಲಿ ಸಿಗ್ತೀನಿ ನೀನು ಕೆಟ್ಟ ಕೂಸ ನಮ್ಮ ಆಶಾ ಮೇಡಮ್ ಬೆಳಗ್ಗೆ ಡ್ಯೂಟಿ ಅವರಿಬ್ಬರದ್ದು ಆಟ ನೋಡೋಕೆ ಒಂದು ಚಂದ ಒಂದ್ಸತಿ ಚೆನ್ನಾಗಿ ಆಟ ಆಡ್ತಿರ್ತಾರೆ ಒಂದ್ಸತಿ ಇಬ್ರು ಕಿತ್ತಾಡ್ಕೊಂಡು ಬಡ್ದಾಡ್ತಿರ್ತೇವೆ ಅಜ್ಜಿ ಮನೇಲಿರೋ ನೆಮ್ಮದಿ ಎಲ್ಲೂ ಸಿಗಲ್ಲ ಒಟ್ಟಿನಲ್ಲಿ ಪೀಸ್ಫುಲ್ ಲೈಫು ಎಷ್ಟೊತ್ತು ಗಂಟೆ ಮುತ್ತಿ ಕಳೋದು ಪುನಃ ಇಬ್ರು ಕಿತ್ತಾಡ್ತಿದ್ದಾರೆ ಉದಯಗಳ ಬೆಳಗ್ಗೆ ಎಲ್ಲರೂ ಎದ್ದು 6 ಗಂಟೆಗೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ದಾರಿಯಲ್ಲಿ ಒಂದು ದೇವಸ್ಥಾನ ಇತ್ತು, ಕೊಂಡದ್ದು ಆಗೋ ದೇವಸ್ಥಾನ ಇದು ಬೇರೆ. ಬಂದು ಇಲ್ಲಿ ಕೈ ಮುಕ್ಕೊಂಡು ಮತ್ತೆ ದೇವಸ್ಥಾನ ಆಗುತ್ತಲ್ಲ ಅಲ್ಲಿಗೆ ಹೋದ್ವಿ, ಕೊಂಡಾಗುತ್ತಲ್ಲ ಆ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಹೆಂಗಿತ್ತು ಅಂತಂದರೆ ಕೊಂಡದ ಹತ್ರ ನಾವು ನಿಂತ್ಕೊಳ್ಳೋಕ್ಕೂ ಆಯ್ತಾ ಇರಲಿಲ್ಲ. ಅದನ್ನ ಒಂದು ಹದ ಮಾಡಿ ಅದನ್ನೆಲ್ಲನೂ ಟೈಟ್ ಮಾಡಿ ಕೆಂಡನ, ಯಾಕಂದರೆ ಅದು ನಡಿಬೇಕಾರೆ ಕಾಲು ಮುಳುಗ್ ಬರ್ದ ನೋಡಿ ಈ ಥರ ಇರೋದನ್ನ ಎಷ್ಟು ಹದವಾಗಿ ಮಾಡ್ತಾರೆ ಅಂತಂದರೆ ನಮಗಂತೂ ಪಕ್ಕದಲ್ಲಿ ಉರಿ ಮುಖನೇ ಕೊಡೋಕ್ಕಾಯ್ತಿರಲಿಲ್ಲ. ಅವರು
ನಮಗೆ ಇರೋ ಇಳಿಬೇಡ ಇರೋ ಕಾಯಿ ಹೊಡಿತಾರೆ ಇರೋ ಮಕ್ಕಳು ಬಿದ್ದದ ಕಾಯಿ ಹೊಡಿತಾರೆ ಮಾವನ ಕಾಯಿ ಹೊಡಿತಾರೆ ಈಗ ಶಂಕರ್ ಮಾವ ಕಾಯಿ ಹೊಡೆದೈತೆ ಯಪ್ಪ ಯಪ್ಪ ದೇವ್ರೆ ಕಣ್ಣು ಚಿಕನ್ ಮಕ್ಕಿದ್ದದ ಕಣ್ಣುಗಳೆಲ್ಲ ಅಯ್ಯಯ್ಯೋ ಬಟ್ಟೆ ಎಲ್ಲ ಗಲೀಜಾಯ್ತು ಯಪ್ಪ ಇರಿ ಒಂದು ನಿಮಿಷ ಇರಿ ಆಯಿತು ಪ್ರಸಾದನ ಕೊಟ್ಟರು ಇಸ್ಕೆ ಬಂದ್ವಿ ಮನೇಲಿ ಇಡ್ಲಿ ಮಾಡ್ತಾವ್ರೆ ತಿನ್ನಬೇಕು ಈಗ ದೇವ್ರ ಪ್ರಸಾದ ಅಲ್ವಾ ಸೊ ಇಸ್ಕೊಂಡು ಬಂದ್ವಿ ಮಾತು ಕೊಡ್ತಿದ್ರು ಅಲ್ಲಿ ಕೊಂಡದ ಮುಂದೆ ಅಂತೂ ಎವಿ ಕಾವು ತಡೆಯೋಕೈತಿರ್ಲಿಲ್ಲ ಒಬ್ಬ ನಿಜವಲ್ಲ ಗ್ರೇಟು ಹೆಂಗೆ ಕೊಂಡಾದ್ರಂತೂ ಯಪ್ಪ ವಿಡಿಯೋ ಯಾವುದಕ್ಕೂ ಬಿಡಲ್ಲ ಇವಾಗ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾವನಿ ಯಾರ ಅಜ್ಜಿ ಮೊಮ್ಮಗಳು ಅಂತ ತೆಗೆವಾ ನಮ್ಮ ಅಜ್ಜಿ ಫೋಟೋಗೆ ಬೀಳಲ್ಲ ನೀನೇ ಹೋದೇನೆ ಇವ್ರ ಪಾಪ ಬೆಳಿಗ್ಗೆ ಬಂದು ತಿಂಡಿ ತಿನ್ಕೊಂಡು ಮನೇಲಿ ರೆಸ್ಟ್ ಮಾಡ್ತಿದ್ರ ನಾವು ಯಾರ್ಯಾರ ಇನ್ವೈಟ್ ಮಾಡಿದ್ರೆ ಎಲ್ರು ರೌಂಡ್ ಹೊಡ್ಕೊಂಡು ನಡಿ ಮಗ ಒಂದು 3-4 ಮನೆ ರೌಂಡ್ ಹೊಡೆದಾಗ ಫೋನ್ ಮಾಡ್ತೀವಿ ಬನ್ನಿ ಹೋಗೋಣ ಊರಿಗೆ ಟೈಮ್ ಆಯ್ತು ಅಂತ ಬಿಸಿಲಿನ 11:30 ಊರಿಗೆ ಹೊರಡೋದಷ್ಟೇ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಗೈಸ್ ಬಾಯ್ ಬಾಯ್ ಟೇಕ್ ಕೇರ್ ನನ್ನ ಕಣ್ಣು ಬಿಡೋಕೈತೆ ಹೊರಗಡೆ ಬಿಸಿಲು ಅಷ್ಟೇ ಬಾಯ್ ಮಾಡು ಮತ್ತೆ ಬಾಯ್ ಮಾಡು ಇದು ಬಾ ಬಾಯ್ ಗಾಯ್ಸ್ ಈ ಕೈಯಲ್ಲಿ ಮಾಡಬೇಕು ಬಾಯ್ ಗಾಯ್ಸ್ ಹುಷಾರಿಲ್ಲ ನಂಗೆ ನನ್ನ ಮಗಳಿಗೆ ಯಾಕೋ ರಾತ್ರಿ ಜ್ವರ ಬಂದ್ಬಿಟ್ಟದ ಪಾಪ ಇದ್ದಕ್ಕಿದ್ದಲ್ಲಿ ಜ್ವರ ಬಂದ್ಬಿಟ್ಟದ ನಡಿದೆ ಅಮ್ಮ